ನೋಡಿ, ಕಾಲುವೆ ದಾಟುತ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಕೊಚ್ಚಿಕೊಂಡು ಹೋಗಿರತಕ್ಕಂತಹ ಒಂದು ಘಟನೆ ದಕ್ಷಿಣ ಕನ್ನಡದಲ್ಲಿ ನಡೆದಿರತಕ್ಕಂಥದ್ದು. ಒಂದ್ ಕಡೆಗೆ ರಾಜ್ಯದಲ್ಲಿ ಮಳೆಯಾಗ್ತಿರೋದು, ಮತ್ತೊಂದು ಕಡೆಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ಅಲ್ಲಿ ಕೂಡ ವ್ಯಾಪಕವಾಗಿ ಮಳೆಯಾಗ್ತಿರೋದು. ಈ ನಡುವೆ ಕಾಲುವೆ ದಾಟುತ್ತಿದ್ದಾಗ ವ್ಯಕ್ತಿಯೋರ್ವ ಕೊಚ್ಚಿಕೊಂಡು ಹೋಗಿರತಕ್ಕಂಥದ್ದು. ಮನೆ ಬಳಿಯ ಕಾಲುವೆ ದಾಟುತ್ತಿದ್ದಾಗ ವ್ಯಕ್ತಿ ಕೊಚ್ಚಿಕೊಂಡು ಹೋಗಿರುವುದು. ಕಣ್ಮರೆಯಾಗಿರತಕ್ಕಂತಹ ವ್ಯಕ್ತಿ 48 ವರ್ಷದ ಜೀವನ್ ಪಿಂಟು ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಲುವೆ ಸಮೀಪ ಜೀವನ್ ಚಪ್ಪಲಿ ಹಾಗೂ ಚೀಲ ಕೂಡ ಈಗ ಪತ್ತೆಯಾಗಿದೆ. ಎನ್ಡಿಆರ್ಎಫ್ ತಂಡದಿಂದ ನಿರಂತರವಾದಂತಹ ಶೋಧ ಕಾರ್ಯ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ರಾಯ್ ಎಂಬಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದ್ದು. ಕಾಲುವೆ ದಾಟುತ್ತಿದ್ದಾಗ ವ್ಯಕ್ತಿ ಹೆಚ್ಚಿಕೊಂಡು ಹೋಗಿದ್ದಾರೆ. ಮನೆ ಬಳಿ ಇರತಕ್ಕಂತಹ ಕಾಲುವೆಯನ್ನು ದಾಟ್ತಾ ಇದ್ರು 48 ವರ್ಷದ ಜೀವನ್ ಪಿಂಟು. ಇನ್ನು ಕಾಲುವೆ ಸಮೀಪವೇ ಜೀವನ್ ಪಿಂಟು ಅವರ ಚಪ್ಪಲಿ ಹಾಗೂ ಚೀಲ ಕೂಡ ಪತ್ತೆಯಾಗಿದೆ. ಈ ಒಂದು ಸುಳಿವನ್ನ ಇಟ್ಟುಕೊಂಡು ಎನ್ಡಿಆರ್ಎಫ್ ತಂಡ ಇದೀಗ ನಿರಂತರವಾಗಿರತಕ್ಕಂತಹ ಒಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೀರಿನ ಒಂದು ಪರಿ ಯಾವ ಮಟ್ಟಕ್ಕಿದೆ ಅಂತಕ್ಕಂಥ, ಆ ಕಾಲುವೆ ಯಾವ ರೀತಿಯಾಗಿ ರಭಸವಾಗಿ ಹರಿತಾ ಇದೆ. ಹಾಗಾಗಿ ಬಹುಶಃ ಯಾವ ಮಾರ್ಗದ ಮುಖಾಂತರ ಕೊಚ್ಚಿಕೊಂಡು ಹೋಗಿರಬಹುದು ಎಂಬುದಕ್ಕೆ ಆ ಒಂದು ದಡದಲ್ಲಿರತಕ್ಕಂತಹ ಚಪ್ಪಲಿ ಹಾಗೂ ಚೀಲಗಳು ಇದೀಗ ಪತ್ತೆಯಾಗಿದೆ. ಇದೇ ಒಂದು ಆಧಾರವಾಗಿಟ್ಟುಕೊಂಡು ಎನ್ಡಿಆರ್ಎಫ್ ತಂಡ ತನ್ನ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ರಾಜ್ಯದಲ್ಲಿ ಒಂದ್ ಕಡೆಗೆ ಮಳೆರಾಯ ಆರ್ಭಟ ಜೋರಾಗಿದೆ, ಮತ್ತೊಂದು ಕಡೆಗೆ ಕ್ಷಾಮ ಇದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಏನಿದು ಆ ವ್ಯಕ್ತಿ ಕಾಲು ಜಾರಿ ಹೋಗಿರೋದಾ ಅಥವಾ ಏನಾದರೂ ಒಂದು ಆಯತಪ್ಪಿ ಬಿದ್ದಿರೋದಾ? ಸದ್ಯಕ್ಕೆ ಆತನ ಗುರುತು ಅಂದ್ರೆ ಚಪ್ಪಲಿ ಮಾತ್ರ ಮತ್ತು ಚೀಲಗಳು ಮಾತ್ರ ಪತ್ತೆಯಾಗಿರತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಆದಿತ್ಯ? ವೀರೇಶ್, ಖಂಡಿತವಾಗಿಯೂ ಕೂಡ ಕಳೆದ 2-3 ದಿನಗಳಿಂದ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಕುಂಭದ್ರೋಣ ಮಳೆಗೆ ಕರಾವಳಿಗೆ ತತ್ತರವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಮನೆಯ ಬಳಿ ಇರುವಂತಹ ಕಾಲು ಸೇತುವೆ ಏನಿದೆ ಇದನ್ನು ದಾಟುವಂತಹ ಸಂದರ್ಭದಲ್ಲಿ ಬಂಟ್ವಾಳದ ರಾಯಿ ನಡೆದಿರುವಂತದ್ದು. ಅಂದ್ರೆ ಬಂಟ್ವಾಳದ ರಾಯಿಯಲ್ಲಿ ಜೀವನ್ ಪಿಂಟು ಎಂಬ ವ್ಯಕ್ತಿ ಕಣ್ಮರೆಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ಆ ಕಾಲು ಸೇತುವೆ ಬಳಿ ಅವರ ಚಪ್ಪಲಿ ಮತ್ತು ಚೀಲ ಪತ್ತೆಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಹುಡುಕಾಟ ನಡೆಸುವಂತಹ ವೇಳೆ ಈ ಎರಡು ಅವರ ವಸ್ತುಗಳು ಪತ್ತೆಯಾಗಿದೆ. ಇದರಿಂದಾಗಿ ಅವರು ಏನು ಕಾಲು ಸೇತುವೆ ಇದೆ ಇದರಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಈಗಾಗಲೇ ಅವರ ಹುಡುಕಾಟಕ್ಕೆ, ಶೋಧ ಕಾರ್ಯಕ್ಕೆ ಸ್ಥಳೀಯರ ಜೊತೆಗೆ ಎನ್ಡಿಆರ್ಎಫ್ ಟೀಮ್ ಕೂಡ ಬಂದಿರುವಂತದ್ದು. ಕಳೆದ 12 ಗಂಟೆಯಿಂದ ಅವರ ಹುಡುಕಾಟ ಕೂಡ ಆಗ್ತಾ ಇದೆ. ಇದು ತಡವಾಗಿ ಬೆಳಕಿಗೆ ಬಂದಂತಹ ಪ್ರಕರಣವಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಮಿಸ್ಸಿಂಗ್ ಪ್ರಕರಣ. ಈಗಾಗಲೇ ಸಂಜೆ ತನಕ ಕೂಡ ಅಂದ್ರೆ ಕತ್ತಲಾಗುವ ತನಕ ಕೂಡ ಎನ್ಡಿಆರ್ಎಫ್ ತಂಡ ಇಡೀ ಆ ಪರಿಸರದಲ್ಲಿ ಹುಡುಕಾಟಕ್ಕೆ, ಶೋಧ ಕಾರ್ಯಕ್ಕೆ ಅಂದ್ರೆ ಅವರ ಶೋಧ ಕಾರ್ಯಕ್ಕೆ ತಂಡ ಇಡೀ ರಚನೆಗೊಂಡು ಬಳಿಕ ಎಲ್ಲ ಸಂದರ್ಭದಲ್ಲೂ ಕೂಡ ನೀರು ಎಲ್ಲಿ ಹರಿದು ಹೋಗುತ್ತೆ ಅಲ್ಲೆಲ್ಲ ಸಂದರ್ಭದಲ್ಲಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಎನ್ಡಿಆರ್ಎಫ್ ತಂಡದ ಅಧಿಕಾರಿಗಳ ಮಾಹಿತಿ ಮೇರೆಗೆ ಅವರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ನಾಳೆಯೂ ಕೂಡ ಅವರ ಹುಡುಕಾಟ ಅಥವಾ ಶೋಧ ಕಾರ್ಯದ ಪ್ರಕ್ರಿಯೆ ಆಗ್ಲಿಕ್ಕಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.